ಪ್ರತಿದಿನ 5 ನಿಮಿಷ ಓಂಕಾರ ಮಾಡೋದ್ರಿಂದ ನಿಮ್ ಬ್ರೈನಲ್ಲಿ ಏನಾಗುತ್ತೆ ಗೊತ್ತಾ? ಓಂಕಾರದ ಹಿಂದಿನ ಪಕ್ಕಾ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ವೇಗಸ್ ನರ ಉತ್ತೇಜನವಾಗತ್ತೆ. ಸಂಶೋಧನೆಯ ಪ್ರಕಾರ ಓಂಕಾರ ಉಚ್ಚರಿಸುವಾಗ ಹೊರಬರುವ ಮಕಾರ ಶಬ್ದ ನಮ್ಮ ದೇಹದ ಅತಿ ಉದ್ದ ನರವಾದ ವೇಗಸ್ ನರವನ್ನ ವೈಬ್ರೇಟ್ ಮಾಡತ್ತೆ. ಇದು ತಕ್ಷಣವೇ ನಮ್ಮ ಮನಸ್ಸನ್ನ ಡಿಸ್ಟ್ರೆಸ್ ರೂಪಕ್ಕೆ ಕಳಿಸತ್ತೆ, ಅಂದ್ರೆ ಶಾಂತಗೊಳಿಸುತ್ತೆ. ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನ ಸಕ್ರಿಯಗೊಳಿಸುತ್ತೆ. ಎರಡನೇದಾಗಿ ಲಿಂಬಿಕ್ ಸಿಸ್ಟಮ್ ಶಾಂತಗೊಳಿಸುವಿಕೆ. ಮೆದುಳಿನ ಲಿಂಬಿಕ್ ಸಿಸ್ಟಮ್ ಅಂದ್ರೆ ನಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಭಾಗವಾಗಿ ಅದರ ಮೇಲೆ ಓಂಕಾರದ ಕಂಪನಗಳು ನೇರ ಪ್ರಭಾವವನ್ನು ಬೀರುತ್ತೆ. ಇದು ಭಯ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿ FMRI ಸ್ಕ್ಯಾನ್ ಮುಖಾಂತರ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ನೈಟ್ರಿಕ್ ಆಕ್ಸೈಡ್ ಬಿಡುಗಡೆ. ಓಂಕಾರದಂತಹ ಹಮ್ಮಿಂಗ್ ಮಾಡುವುದರಿಂದ ಮೂಗಿನ ಕುಹರಗಳಲ್ಲಿ ಅಂದ್ರೆ ಸೈನಸ್ಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆ ಆಗತ್ತೆ. ಇದು ರಕ್ತನಾಳಗಳನ್ನ ಸಡಿಲಗೊಳಿಸಿ ರಕ್ತದ ಪರಿಚಲನೆಯನ್ನ ಉತ್ತಮಪಡಿಸುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ. ಪ್ರತಿದಿನ ಓಂಕಾರ ಜಪಿಸೋದ್ರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತೆ. ಇದು ಕಲಿಕೆ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತೆ. ಜನವರಿ ಮಾಸ ಶುರುವಾಗಿದೆ. 2026ನೇ ಇಸ್ವಿ. ಈ ವರ್ಷದಿಂದನಾದರೂ ಪ್ರತಿದಿನ 5 ನಿಮಿಷ ಓಂಕಾರವನ್ನು ಜಪಿಸೋಣ. ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಏನಂತೀರಿ?